ಇವತ್ತಿನ ವಿಡಿಯೋದಲ್ಲಿ ಮಿನರಲ್ ಮಿಕ್ಸರ್ ಅಂದರೆ ಏನು, ಇದರ ಉಪಯೋಗ, ಇದನ್ನು ನೀಡುವ ರೀತಿ ಮತ್ತು ಗರ್ಭಧರಿಸಿದ ರಾಸುಗಳಿಗೆ ಯಾವ ಮಿನರಲ್ ಮಿಕ್ಸರ್ ಉತ್ತಮ ಮತ್ತು ಯಾವುದನ್ನು ನೀಡಬಾರದು ಎನ್ನುವುದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಮಸ್ತೆ ಫ್ರೆಂಡ್ಸ್, ನಾನು ಕೊಯ್ಲಾ ವೆಟರ್ನರಿ ಫಾರ್ಮಸಿಸ್ಟ್. ನಮ್ಮ ಚಾನೆಲ್ ಕೊಯ್ಲಾ ವೆಟ್ ಫಾರ್ಮ್ ಅಂತ ಏನಿದೆ, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಮುಂದಿನ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಈ ಜಾನುವಾರುಗಳ ಶರೀರದ ಸಂಪೂರ್ಣ ಬೆಳವಣಿಗೆ, ಸರಿಯಾದ ಪ್ರಮಾಣದಲ್ಲಿ ಹಾಲಿನ ಇಳುವರಿ ಆಗುವಂಥದ್ದು, ಆಮೇಲೆ ಸಂತಾನೋತ್ಪತ್ತಿ, ಇವೆಲ್ಲ ಪ್ರಕ್ರಿಯೆಗಳಿಗೆ ಮಿನರಲ್ಸ್ ಅಥವಾ ಖನಿಜಾಂಶ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಸೊ ಈ ಖನಿಜಾಂಶಗಳಲ್ಲಿ ಬಹಳ ಯಥೇಚ್ಛವಾಗಿ ಬೇಕಾಗಿರುವಂಥದ್ದು ಮತ್ತು ಟ್ರೇಸ್ ಎಲಿಮೆಂಟ್ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುವಂಥದ್ದು ಅಂತ ಎರಡು ವಿಂಗಡ ಮಾಡ್ಬೋದು. ಅದರಲ್ಲಿ ಹೆಚ್ಚಾಗಿ ಬೇಕಾಗಿರುವಂಥದ್ದು ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಲೋರಿನ್ ಮತ್ತು ಸಲ್ಫರ್ ಆಗಿರುತ್ತೆ. ಆಮೇಲೆ ಟ್ರೇಸ್ ಎಲಿಮೆಂಟಲ್ಲಿ ಬೇಕಾಗಿರುವಂಥದ್ದು ಜಿಂಕ್, ಮ್ಯಾಂಗನೀಸ್, ಅಯನ್, ಕಾಪರ್, ಅಯೋಡಿನ್, ಕೋಬಾಲ್ಟ್ ಮತ್ತು ಸೆಲೇನಿಯಂ ಆಗಿರುತ್ತೆ. ಸೊ ಈ ಖನಿಜಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಒಂದು ಫಾರ್ಮುಲೇಷನಲ್ಲಿ ಪರ್ಸೆಂಟೇಜ್ ವೈಸ್ ಮಿಕ್ಸ್ ಮಾಡಿ ಜಾನುವಾರುಗಳ ಶರೀರದ ಅಗತ್ಯಕ್ಕೆ ಅನುಗುಣವಾಗಿ ಮಿಕ್ಸ್ ಮಾಡಿ ತಯಾರಿಸಿರುವಂತಹ ಒಂದು ಮಿಶ್ರಣವನ್ನೇ ಮಿನರಲ್ ಮಿಕ್ಸರ್ ಅಥವಾ ಖನಿಜ ಮಿಶ್ರಣ ಅಂತ ಹೇಳೋದು ನಾವು. ಸೊ ಈ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಂದರೆ ಮಿನಿಮಮ್ ಆಗಿ ಈ ರೀತಿ ಅದರಲ್ಲಿ ಇರಬೇಕು. ಕ್ಯಾಲ್ಸಿಯಂ 20% ಇರಬೇಕು, ಫಾಸ್ಫರಸ್ 12%, ಮೆಗ್ನೀಷಿಯಂ 5%, ಸಲ್ಫರ್ 1.8 to 3%, copper 0.1%, zinc 0.8%, manganese 0.12%, iodine 0.026%, iron 0.4%, cobalt 0.012%. ಇದಾಗಿರುತ್ತೆ ಸ್ಟ್ಯಾಂಡರ್ಡ್ ಮಿಕ್ಸಿಂಗ್ ಪ್ರೊಸೀಜರ್. ನೋಡಿ, ನಮ್ಮ ಸ್ಟೋರಲ್ಲಿ ಇರುವಂಥ ಕೆಲವೊಂದು ಮಿನರಲ್ ಮಿಕ್ಸರನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಆಗ್ರೋವೇಟ್ ಫೋರ್ಟ್ ಅಂತ ಕಾಣ್ತದೆ, ಫ್ಯಾಟ್ ರಿಚ್, ದೂದ್ದಾನ್ ಫೋರ್ಟ್, ಧನ್ ವರ್ಷ, ನ್ಯೂಟ್ರಿಸ್ಯಾಕ್, ಅಗ್ರಿಮಿನ್ ಫೋರ್ಟ್, ಆಮೇಲೆ VM ಚಿಲೇಟೆಡ್, ಕ್ಯಾಲ್ಬೂಸ್ಟ್ 83, ಮಿಲ್ಕಿ ಮಿನ್, ಈ ಥರ ಕೆಲವೊಂದು ಪ್ರಾಡಕ್ಟ್ ನನಗೆ ಇಲ್ಲಿ ಸಿಕ್ಕಿದ್ದನ್ನು ನಿಮ್ಗೆ ತೋರಿಸ್ತಿದ್ದೀನಿ. ಇನ್ನು ಇದಲ್ಲದೇ ಬಹಳಷ್ಟು ಕಂಪ್ನಿಯ ಮಿನರಲ್ ಮಿಕ್ಸರ್ ಪ್ಯಾಕೆಟ್ ನಿಮಗೆ ಅವೈಲೇಬಲ್ ಇದೆ. ಹಿಮಾಲಯ ಕಂಪನಿದು ಇದೆ ನೋಡಿ, ಇಲ್ಲಿ ನೋಡ್ಬೋದು ನಿಮಗೆ ಈ ಥರ ಮಿನರಲ್ ಮಿಕ್ಸರ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಮೇಯ್ನಾಗಿ ನೀವು ನೋಡಬೇಕಾದ್ದು ಏನು ಅಂದರೆ ಪ್ಲೇನ್ ಆಗಿರುವ ಮಿನರಲ್ ಮಿಕ್ಸರ್ ಯಾವುದು ಅಂತ. ಈಗ ಇಲ್ಲಿ ಇರುವುದರಲ್ಲಿ ಈ ಎರಡು ಪ್ರಾಡಕ್ಟ್ ಪ್ಲೇನ್ ಆಗಿರುವ ಮಿನರಲ್ ಮಿಕ್ಸರ್, ಅಂದರೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿರೋದಿಲ್ಲ. ಮಿಲ್ಕಿ ಮಿನ್ ಮತ್ತು ಕಾಲ್ಬೂಸ್ಟ್ 83 ಗೋಲ್ಡ್ ಪ್ಯೂರ್ ಮಿನರಲ್ ಮಿಕ್ಸರ್ ಆಗಿದೆ. ನಾನು ಏನು ಪರ್ಸೆಂಟೇಜ್ ಹೇಳಿದೆ ಅದೇ ಥರ ಪರ್ಸೆಂಟೇಜ್ ಹಾಕಿ ಮಾಡಿರುವಂಥ ಮಿನರಲ್ ಮಿಕ್ಸರ್ ಇದು. ಇಲ್ಲಿ ನೋಡಿ, ಕೆಲವೊಂದು ಮಿನರಲ್ ಮಿಕ್ಸರಲ್ಲಿ ಕೇವಲ ಮಿನರಲ್ ಮಿಕ್ಸರ್ ಮಾತ್ರ ಅಲ್ಲ, ಅದರಲ್ಲಿ ವಿಟಮಿನ್ಸ್, ಆಮೇಲೆ ಪ್ರೋಬಯೋಟಿಕ್ಸ್, ಅಮಿನೋ ಆ್ಯಸಿಡ್, ಎಂಜೈಮ್ ಕಾಂಪ್ಲೆಕ್ಸ್, ಈ ಥರ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿರ್ತಾರೆ. ಸೊ ಅದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಬೋದು. ಈಗ ನೋಡಿ, ಅಗ್ರೋವೇಟ್ ಫೋರ್ಟ್, ಇದರಲ್ಲಿ ಅದರ ಲೇಬಲಲ್ಲೇ ಮೆನ್ಷನ್ ಮಾಡಿರ್ತಾರೆ ಫರ್ಟಿಲಿಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ ಯಥೇಚ್ಛವಾಗಿ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಫ್ಯಾಟ್ ರಿಚ್ ನೋಡಿ, ಇದರಲ್ಲಿ ಡಿಗ್ರಿ ಫ್ಯಾಟ್ ಆಗೋದಕ್ಕೆ ಇದನ್ನು ಬಳಸ್ಬೋದು. ಆಮೇಲೆ ಇದು ಹರ್ಬಲ್ ಇಂಗ್ರೀಡಿಯೆಂಟ್, ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿರ್ತಾರೆ ನೋಡಿ. ಇದು ಮಿಲ್ಕ್ ಬೂಸ್ಟರ್ ಆಗಿರುತ್ತೆ, ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಇದನ್ನು ಬಳಸ್ಬೋದು. ಆಮೇಲೆ ಇದು ಡೈಜೆಷನ್ಗೋಸ್ಕರ ಇದನ್ನು ಬಳಸ್ಬೋದು. ಆಮೇಲೆ ಇದು ಕೂಡ ಹಾಗೆ ಫರ್ಟಿಲಿಟಿಗೆ, ಮತ್ತು ಇದು ಕೂಡ ಫರ್ಟಿಲಿಟಿಗೆ, ಈ ಥರ. ಬಟ್ ಈ ಎರಡು ಮಿನರಲ್ ಮಿಕ್ಸರ್ ಪ್ಲೇನ್ ಆಗಿರುತ್ತೆ, ಇದನ್ನು ಯಾವ ಸಂದರ್ಭದಲ್ಲೂ ಕೂಡ ಬಳಸ್ಬೋದು. ಅದೇ ರೀತಿ ಇದನ್ನು ಕೂಡ ಯಾವ ಸಂದರ್ಭದಲ್ಲೂ ಬಳಸ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಏನೇನು ನಾನು ಮೆನ್ಷನ್ ಮಾಡಿರ್ತಾರೆ ಅಂಥ ಸಂದರ್ಭ ಬಳಸೋದು ಉತ್ತಮ ಆಗಿರುತ್ತೆ. ಮಿನರಲ್ ಮಿಕ್ಸರ್ನ ಉಪಯೋಗ ಬಂದುಬಿಟ್ಟು ಸಂತಾನೋತ್ಪತ್ತಿ, ಹೋರಿಗಳ ಸರಿಯಾದ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗೋದಕ್ಕೆ, ಜೊತೆಗೆ ಅದರ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಮಿನರಲ್ ಮಿಕ್ಸರ್ ಕೊಡೋದು ಬಹಳ ಅಗತ್ಯ ಆಗಿರುತ್ತೆ. ಜೊತೆಗೆ ದನಗಳಿಗೆ ಸರಿಯಾದ ಸಂದರ್ಭದಲ್ಲಿ ಹೀಟ್ ಆಗೋದಕ್ಕೂ ಕೂಡ ಮಿನರಲ್ ಮಿಕ್ಸರ್ ಕೊಡೋದು ಬಹಳ ಉಪಕಾರಿಯಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಿನರಲ್ ಮಿಕ್ಸರನ್ನು ಇಮ್ಯೂನ್ ಬೂಸ್ಟರ್ ಆಗಿ ಉಪಯೋಗಿಸ್ಬೋದು, ಡೈಜೆಸ್ಟಿವ್ ಸ್ಟ್ರೆಂತ್ ಆಗಿ ಉಪಯೋಗಿಸ್ಬೋದು, ಆಮೇಲೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಸಂದರ್ಭದಲ್ಲೂ ಕೂಡ ಉಪಯೋಗಿಸ್ಬೋದು. ಆಮೇಲೆ ಕರುಗಳ ಓವರಾಲ್ ಗ್ರೋತಿಗೆ ಬೆಳಿಗ್ಗೆ 25 ಗ್ರಾಮ್, ಸಾಯಂಕಾಲ 25 ಗ್ರಾಮ್ ಈ ಥರ ಕೊಡೋದು ಬಹಳ ಉತ್ತಮವಾಗಿರುತ್ತೆ. ಆಮೇಲೆ ಮಿಲ್ಕಿಂಗ್ ಕೌ, ಹಾಲು ಕೊಡುವ ದನಗಳಿಗೆ ಮಿನರಲ್ ಮಿಕ್ಸರ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದೊಡ್ಡ ದನಗಳಾದರೆ ಬೆಳಿಗ್ಗೆ 100 ಗ್ರಾಮ್, ಸಾಯಂಕಾಲ 100 ಗ್ರಾಮ್ ಈ ಥರ ಕೊಡ್ಬೋದು. ನಾರ್ಮಲ್ ದನಗಳಾದರೆ 50 ಗ್ರಾಮ್ ಬೆಳಿಗ್ಗೆ, 50 ಗ್ರಾಮ್ ಸಾಯಂಕಾಲ ಈ ಥರ ಕೊಡುವುದು ಭಾಳ ಉತ್ತಮವಾಗಿರುತ್ತೆ.
ಇನ್ನು ಬಂದುಬಿಟ್ಟು ನಮ್ಮ ದನಗಳು ಗರ್ಭಧರಿಸಿದ ಸಂದರ್ಭದಲ್ಲಿ ಮಿನರಲ್ ಮಿಕ್ಸರ್ನ ಅಗತ್ಯತೆ ಬಹಳವಾಗಿ ಇರೋದರಿಂದ ಫಸ್ಟ್ ಟ್ರೈಮೆಸ್ಟ್ರಲ್ಲಿ 50 ಗ್ರಾಮ್ ಬೆಳಿಗ್ಗೆ 50 ಗ್ರಾಮ್ ಸಾಯಂಕಾಲ 50 ಗ್ರಾಮ್ ಈ ಥರ ಫೀಡಲ್ಲಿ ಮಿಕ್ಸ್ ಮಾಡಿ ಕೊಡೋದು ಉತ್ತಮವಾಗಿರುತ್ತೆ. ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಕೂಡ ಅದೇ ಥರ. ಥರ್ಡ್ ಟ್ರೈಮೆಸ್ಟರ್ ಅಥವಾ 3ನೇ ತ್ರೈಮಾಸಿಕದಲ್ಲಿ ಹಾಲಿನ ಬತ್ತಿಸುವಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಬಗ್ಗೆ ಒಂದು ಡಿಟೇಲ್ ಆಗಿ ವಿಡಿಯೋ ನಾನು ಮಾಡ್ತೀನಿ, ಆದರೂ ಸ್ವಲ್ಪ ವಿಷಯ ನಿಮಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹಾಲನ್ನು ಬತ್ತಿಸುವಿಕೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಅದಕ್ಕೆ ಅದರ ದನದ ಶರೀರದಲ್ಲಿರುವ ತುಂಬ ನ್ಯೂಟ್ರಿಷನ್ ಲಾಸ್ ಆಗಿರುತ್ತೆ ಮತ್ತು ಸನಕಳಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದಕ್ಕೆ 3 ತಿಂಗಳು ಗ್ಯಾಪ್ ಕೊಟ್ಟು ಅದನ್ನು ಆರೋಗ್ಯವಂತವಾಗಿ ಇರಿಸೋದು ಮತ್ತು ಸ್ವಲ್ಪ ಮಸಲ್ ಗ್ರೋತ್ ಮಾಡೋದು, ಅದನ್ನು ಸ್ವಲ್ಪ ದಷ್ಟಪುಷ್ಟ ಮಾಡಿ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಸನಕಳಾಗಿರುವಂಥ ದನ ಆದರೆ 3 ತಿಂಗಳು ಕಂಪಲ್ಸರಿಯಾಗಿ ಕೊಡಬೇಕು. ಸ್ವಲ್ಪ ದಷ್ಟಪುಷ್ಟವಾಗಿರುವ ಹಾಲಿನ ಇಳುವರಿ ಕಮ್ಮಿ ಇರುವಂಥದ್ದು, ಹಾಲು ಕಮ್ಮಿ ಕೊಡುವಂಥ ದನಗಳಾದರೆ ಬರೀ 1.5 ತಿಂಗಳು ಡ್ರೈ ಪೀರಿಯಡ್ ಮೇಂಟೈನ್ ಮಾಡಿದರೆ ಸಾಕಾಗುತ್ತೆ. ಬಟ್ ತುಂಬ ಹೈ ಮಿಲ್ಕ್ ಈಲ್ಡ್ ದನಗಳಿಗೆ 3 ತಿಂಗಳು ಮಿನಿಮಮ್ ಕೊಡಲೇಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ಇಂತಹ ಮಿಲ್ಕ್ ಬೂಸ್ಟರ್ ಮಿನರಲ್ ಮಿಕ್ಸರ್ ಏನಿದೆಯೋ ಇದನ್ನು ಕೊಡಲೇಬಾರದು. ಇದರ ಬದಲಾಗಿ ಇಂಥ ಪ್ಲೇನ್ ಮಿನರಲ್ ಮಿಕ್ಸರನ್ನು ಕೊಡೋದು ಉತ್ತಮ. ಅದರಲ್ಲಿ ಮಿಲ್ಕಿ ಮಿನ್ ಅಂತ ಇದೆ, ಆಮೇಲೆ ಕಾಲ್ ಬೂಸ್ಟರ್, ಇದು ಯಾವುದಾದ್ರೂ ಒಂದು ಕೊಡೋದು ಉತ್ತಮ. ಇಂಥ ಮಿಲ್ಕ್ ಬೂಸ್ಟರ್ ಅಥವಾ ಇಂಥ ಫ್ಯಾಟ್ ಬರುವಂಥದ್ದು ಯಾವುದೂ ಕೊಡುವ ಅಗತ್ಯ ಇರೋದಿಲ್ಲ. ಸೊ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈಗಲಾದರೂ ಹೋಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.